ಅದನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಒಡವೆ ತೆಗಿಯೋದು ಹಾಕೋದು ಇದನ್ನೇ ಮಾಡ್ತಿದ್ದಾರೆ. ಮಾತಿಗೂ ನನ್ ಒಡವೆ ಹೇಗ್ ಕಾಣ್ತಿದೆ, ನನ್ ಸೀರೆ ಹೇಗ್ ಕಾಣ್ತಿದೆ ಅಂತ ಹೇಳೋದ್ರಲ್ಲೇ ಮಗುನ ಮೈ ಮರ್ತ್ಬಿಟ್ಟಿದ್ದಾರೆ. ಹಾಗೆ ದೊಡ್ಡಮ್ಮ ಅವರು ಅವ್ರನ್ನ ಮೊದಲನೇ ಸಲ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ತುಂಬಾ ಖುಷಿ ಪಡ್ತಿದ್ದಾರೆ. ಆದ್ರೆ ಅಮ್ಮವ್ರೆ, ಮಗು ಬೆಳಿಗ್ಗೆಯಿಂದ ಏನೂ ತಿಂತಿಲ್ಲ, ಒಂದೇ ಸಮ ಹಠ ಹಿಡಿತಿದೆ. ಅದಕ್ಕೆ ದೃಷ್ಟಿ ತೆಗಿಯೋಣ ಅಂತ ಆಚೆ ಕರ್ಕೊಂಡು ಹೋಗಿದ್ದೆ. ಬಟ್ಟೆ ಬಂಗಾರಕ್ಕೋಸ್ಕರ ಮಗುನೇ ಮರಿತಾರ? ಮಗು ನೋಡು ಹೇಗ್ ಅಳ್ತಾ ಇದೆ ಅಂತ. ಅಳ್ಬಾರ್ದು. ಇರು, ನಾನೇ ಅಲ್ಲಿ ಹೋಗಿ ಅವಳು ತರಾಟೆ ತಗೊಳ್ತೀನಿ. ಅಮ್ಮ, ನೀನ್ ಹೋಗಮ್ಮ. ಯಾಕೆ ವಸು, ಇದೇ ಸರಿಯಾದ ಸಮಯ ಕಣೆ. ಈ ಮಗು ವಿಷಯ ಇಟ್ಕೊಂಡು ಅವಳಿಗೆ ಸರಿಯಾಗಿ ದಬಾಯಿಸ್ ಬರ್ತೀನಿ. ಯಾಕೆ ನಗ್ತಾ ಇದೀಯಾ? ಈಗ ಅವಳನ್ನ ದಬಾಯಿಸೋದಲ್ಲ, ಶಬಾಷ್ ಅಂತ ಬೆನ್ ತಟ್ಬೇಕು. ಅಮ್ಮ, ಅವಳು ಈ ಥರ ನಡ್ಕೊಳ್ಳಿ ಅಂತಾನೆ ಅವಳ ಮನ್ಸೊಳಗಡೆ ಬಟ್ಟೆ, ಒಡವೆ, ಸ್ಟೇಟಸ್ಸು ಅನ್ನೋ ಬೀಜ ಬಿತ್ತಿರೋದು. ಈಗ ಅದು ಅವಳ ಮನ್ಸಲ್ಲಿ ಸಣ್ಣದಾಗಿ ಬೇರ್ ಬಿಡೋಕೆ ಶುರು ಮಾಡಿದೆ. ಮುಂದೆ ಇದೇ ಆಸೆ ಚಿಗುರೊಡಿಯತ್ತೆ. ಆಗ ಆಸ್ತಿನ ನುಂಗ್ತಾಳಷ್ಟೇ. ಇಲ್ಲಮ್ಮ, ಆಸೆ ಬೆಳೀತಾ ಹೋಗುತ್ತೆ. ನಾನು ಅನ್ಕೊಂಡ ಹಾಗೆ ಎಲ್ಲ ಆಗ್ತಾ ಇದೆ ಅನ್ನೋ ಕೆಟ್ಟ ಕನ್ಸಿನ ಜೊತೆ ಆಸೆ ಅನ್ನೋದು ಪಾಪಸ್ ಕಳಿತರ ಬೇಗ ಹಬ್ಬಿ ಹೇಗೆ ಹತ್ರದ ಸಂಬಂಧಕ್ಕೆ ಅಲರ್ಜಿನ ತರ್ತಾಳೆ ಅನ್ನೋದನ್ನ ನೀನೇ ನೋಡ್ತಾ ಇರು. ಕಾಂಕೆ ಡಕಾಯ್ತರ ಟೀಮು ಯಾವಾಗ ಎಲ್ಲಿ ಹೇಗ್ ಬಂದು ಅಟ್ಯಾಕ್ ಮಾಡೋದು ಗೊತ್ತಾಗಲ್ವೋ, ಹಾಗೆ ನೀನು ಯಾವಾಗ ಯಾವ ಥರದ್ರಿಂದ ಯಾವ್ದ್ರಿಂದ ಹೇಗ್ ಪ್ಲಾನ್ ಮಾಡ್ತೀಯ ಅಂತ ಗೊತ್ತೇ ಆಗಲ್ಲ. ಗೊತ್ತು ಮಾಡ್ಕೋಬೇಕಮ್ಮ. ಯಾಕೆ ಅಂದ್ರೆ ನೀನು ಕೂಡ ಈ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಇದೆಯಾ. ಅದು ಸರಿನೇ. ಒಟ್ನಲ್ಲಿ ಆ ಭವಾನಿಗೆ ಆಸೆ ಅನ್ನೋ ಅಮಲು ಏರ್ತಾ ಇದೆ ಅನ್ನೋ ಹಾಗಾಯ್ತು. ಆ ಅಮಲು ಇವತ್ತು ಮಗುನ ಮರೆಯೋ ಹಾಗೆ ಮಾಡಿದೆ. ನಾಳೆ ಗಂಡ, ಮನೆ, ಕೊನೆಗೆ ತಂಗಿನ, ಎಲ್ಲದನ್ನು 1 by 1. ಒಬ್ಬ ರಷ್ಯನ್ ಹೇಳಿದಂತೆ, ಯಾರನ್ನಾದ್ರೂ ಕಂಟ್ರೋಲ್ ಮಾಡೋದಕ್ಕೆ ದೊಡ್ಡ ಸೈನ್ಯ ಬಳಸ್ಬೇಡ, ಅವನ್ ಮನ್ಸಿನ ಒಳಗಡೆ ಇರೋ ದುರಾಸೆನ ಬಳಸ್ಕೋ ಅಂತ. ಭವಾನಿ ವಿಷಯದಲ್ಲಿ ಇದು 100% ಸರಿ ಇದೆ. ಇನ್ಮುಂದೆ ಇದೇ ತರ ದಿನ ಹೊಸ ಹೊಸ ರೇಷ್ಮೆ ಸೀರೆ, ಒಡವೆಗಳೆಲ್ಲ ಹಾಕೊಂಡು ರಾಣಿ ತರ ಇರ್ತೀನಿ. ಇವತ್ತು ಅತ್ತೆ ಜೊತೆ ನಾನು ಲೇಡೀಸ್ ಕ್ಲಬ್ಬಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನನ್ನ ಈ ಮನೆ ಹಿರಿ ಸೊಸೆ ಅಂತ ಅವ್ರೆಲ್ರಿಗೂ ಪರಿಚಯ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅತ್ತೆ ಯಾಕೆ ಹೀಗ್ ಮಾಡ್ತಿದ್ದಾರೆ? ಅದು ನಾನೆಲ್ಲಿಗೆ ಬಂದ್ಮೇಲೆ ಆಲ್ ಆಫ್ ಅ ಸಡನ್ ಹೀಗಾಗ್ತಿದೆ ಅಂದ್ರೆ ಅಕ್ಕನ ಬದಲಾಯಿಸಕ್ಕೇನಾದ್ರೂ ನೋಡ್ತಿದಾರ? ನಾನೆಲ್ಲಿರುವಾಗ ಅಲ್ಲೇನೋ ಸಂಚ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸಿಂಧು, ಸಿಂಧು, ಓ ಸಿಂಧು, ನೀನ್ ಇಲ್ಲಿದ್ಯಾ? ನಾನು ಇಡೀ ಮನೆ ಎಲ್ಲ ಹುಡುಕ್ದೆ. ತಗೋ, ಆರೋಗ್ಯತೆ ಬಿಸಿ ಬಿಸಿ ಕಾಫಿ ಕುಡಿ. ಅಯ್ಯೋ ಅಮ್ಮ, ನೀವ್ಯಾಕೆ ಬರಕ್ ಹೋದ್ರಿ? ಕೂಗಿದ್ರೆ ನಾನೇ ಬರ್ತಿದ್ದೆ. ಪರವಾಗಿಲ್ಲ. ಮುಖ ಯಾಕೋ ಬಾಡೋಗಿದೆ? ನಂದ ಇಲ್ವಲ್ಲ. ನಿನಗಿಂತ ಅನುಭವ, ವಯಸ್ಸು ನನಗ್ ಜಾಸ್ತಿ ಆಗಿದೆ. ಏನಾದ್ರೂ ಸಮಸ್ಯೆನಾ? ನಿನ್ ಮನ್ಸಲ್ಲಿ ಏನೋ ಇಟ್ಕೊಂಡ್ ಕೊರಗ್ತಿದ್ಯಾ? ಏನಾದ್ರೂ ಇದ್ರೆ ಹೇಳಮ್ಮ. ಏನಿಲ್ಲಮ್ಮ. ಈಗ್ಲೂ ಸುಳ್ಳು ಹೇಳ್ಬೇಕು ಅಂತಿದ್ರೆ ನನಗೇನು ಹೇಳ್ಬೇಡ. ನಾನು ಹೊರಡ್ತೀನಿ ಬಿಡು. ಅಮ್ಮ, ಅದು ಅಕ್ಕ ಫೋನ್ ಮಾಡಿದ್ಲು. ಅವಳ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಹೌದು, ನಿಮ್ಮ ಅಕ್ಕ, ಮಗು, ಅಥರ್ವ ಎಲ್ರು ಹೇಗಿದ್ದಾರೆ? ನೀವಿಬ್ರು ಒಂದೇ ಮನೆಗೆ ಸೊಸೆಯಾಗಿ ಹೋಗಿದ್ದೀರಾ ಅಂತ ಶರತ್ ಹೇಳ್ದ. ಇಬ್ರು ಒಂದೇ ಮನೇಲಿದ್ದೀರಾ ಅಂತ ಕೇಳಿ ತುಂಬಾ ಖುಷಿ ಆಯ್ತಮ್ಮ.
ನೀನ್ ನೋಡ್ತಿದ್ರೆ ಬೇಜಾರಾಗಿದ್ಯಾ ಅನ್ಸತ್ತೆ.